ಓಕೆ, ನಮ್ಮ ಮುಂದಿನ ಕಂಟೆಸ್ಟೆಂಟ್ ಸುಮಾ ಫ್ರಮ್ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕು. ವಿಟಿ ಪ್ಲೀಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಲ್ಲಿಶೆಟ್ಟಿ ಅನ್ನೋ ಪುಟ್ಟ ಹಳ್ಳಿಯ ಅರಳು ಮಲ್ಲಿಗೆ ಸುಮಾ. ಅರಳುವ ಹೂವುಗಳೇ ಆಲಿಸಿರಿ. ಅಪ್ಪ ಹಾಡ್ತಾ ಇದ್ದ ಭಜನೆ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಗಾಯನದಲ್ಲಿ ಆಸಕ್ತಿ ಬೆಳೆಸಿಕೊಂಡ ಸುಮಾ ರೈತ ಗೀತೆ, ಪರಿಸರ ಗೀತೆ, ಜನಪದ ಗೀತೆಗಳನ್ನ ಹಾಡಿ ತಂದೆಯ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾರೆ. ಚಿಂತಾಮಣಿಯಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಕಲೆಯ ಮೂಲಕ ಸಂಸ್ಕೃತಿಯನ್ನು ಕಟ್ಟಬಹುದು. ಈ ಒಂದು ಶಾಲೆಯಲ್ಲಿ ಸುಮಾ MS ಈ ವಿದ್ಯಾರ್ಥಿನಿಯು ನಮ್ಮ ವಿದ್ಯಾರ್ಥಿನಿಯಾಗಿ, ನಮ್ಮ ಸ್ಟೂಡೆಂಟ್ ಆಗಿ ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿರ್ತಾರೆ. 2013-14ನೇ ಸಾಲಿನಲ್ಲಿ SSLCಯಲ್ಲಿ ಈ ಶಾಲೆಯಲ್ಲಿ ಓದ್ತಾ ಇದ್ದ ಮಗು ಜನಪದ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಗಾನ ಕೋಗಿಲೆ ಅಂತಕ್ಕಂಥ ನಾಟಕ, ಅದರಲ್ಲಿ ಈ ಮಗು ಗಾನ ಕೋಗಿಲೆಯಾಗಿ ಪಾತ್ರವನ್ನು ನಿರ್ವಹಿಸಿದ್ದು ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ನಿರ್ವಹಿಸಿದ್ದಾಳೆ. ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಬೇರು ಬೇರು ಕಲಾ ತಂಡದ ಜೊತೆಗೆ ಗುರುತಿಸಿಕೊಂಡು 10 ವೇದಿಕೆಗಳಲ್ಲಿ ಹಾಡ್ತಾ ಕಲೆಯ ಮೂಲಕ ಸಂಸ್ಕೃತಿ ಉಳಿಸಿ ಸಮಾಜದಲ್ಲಿ ಅರಿವು ಮೂಡಿಸೋ ಹಂಬಲ ಹೊಂದಿರೋ ಸುಮಾಗೆ ಖುಷಿಯಾಗಿದೆ. ಅವರಿಗೆ ಆಲ್ ದ ಬೆಸ್ಟ್. ನನ್ನ ತಂಗಿ ಚಿಕ್ಕ ವಯಸ್ಸಾಗಿಂದನೂ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಚೆನ್ನಾಗಿ ಆಡ್ತಾ ಇದ್ಲು. ಅವಳಿಗೆ ಆಡೋದಂದರೆ ತುಂಬ ಇಷ್ಟ. ಅವರು ನಮಗೊಂದು ಸ್ಫೂರ್ತಿ ಎಂಬುದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಡುಗಾರಿಕೆಯಲ್ಲಿ ಮುಂದುವರಲಿಕ್ಕೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಗೆದ್ದು ಬರಲಿ ಅಂತ ಆಶಿಸ್ತೀನಿ ನನ್ನ ತಂಗಿ. ಆಲ್ ದ ಬೆಸ್ಟ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರಿಗೆ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಇದ್ದೀನಿ. ಇನ್ನು ಉತ್ತಮವಾಗಿ ಬೆಳೀಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಆಗಿದೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸುತ್ತಾ ಧನ್ಯವಾದಗಳು. ನಮ್ಮ ಗಾನ ಸಿಂಚನ ರಿಯಾಲಿಟಿ ಶೋದ ಮ್ಯೂಸಿಕ್ ಜರ್ನಿಗೆ ಆಲ್ ದ ಬೆಸ್ಟ್.